या देवी सर्वभूतेषु शांतिरूपेण संस्थितः नमस्तस्तै 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 नमो नमः. ಜಗದ್ವಿಖ್ಯಾತಿಯಾದ ಮೈಸೂರು ತನ್ನ ಸಹಜ ಸೌಂದರ್ಯಕ್ಕೆ ಹೆಸರುವಾಸಿ ಒಂದೆಡೆಯಾದರೆ ಆ ಸೌಂದರ್ಯ ನೂರ್ಮಡಿಯಾಗುವುದು ನಾಡ ಅಧಿದೇವತೆ ಚಾಮುಂಡಿ ನವ ಅವತಾರ ತಾಳುವಂತಹ ದಸರೆಯ ಸಂಭ್ರಮದಲ್ಲಿ. ಈ ವಿಜೃಂಭಣೆ ಸರಿಸುಮಾರು ತಿಂಗಳಾನುಗಟ್ಟಲೆ ನಡೆಯಲಿಕ್ಕೆ ಅದರ ಹಿಂದಿನ ಪೂರ್ವ ತಯಾರಿ 2-3 ತಿಂಗಳಿಗಾದರೂ ನಡೆಯುತ್ತೆ. ಆ 2-3 ತಿಂಗಳುಗಳು ನಡಿಬೇಕಾದರೆ ಅದರ ಹಿಂದೆ ಅವಿರತವಾಗಿ ಶ್ರಮಿಸುವ ಕೈಗಳು ಹಲವು. ದಸರೆಯಲ್ಲಿ ರಾಜರಿಂದ ಹಿಡಿದು ಸಾಮಾನ್ಯ ಜನರವರೆಗೂ ಆ ಒಂದು ಶ್ರಮ ಇದ್ದೇ ಇರುತ್ತೆ. ಅದು ಎಲ್ಲರಿಗೂ ಕಂಡೇ ಕಾಣ್ತಾ ಇದೆ. ಆಟೋ ಚಾಲಕರಾಗಿರ್ಬೋದು, ವಿದ್ಯುದಾಲಂಕಾರ ಮಾಡುವಂಥವರಾಗಿರ್ಬೋದು, ಪೊಲೀಸ್ ಸಿಬ್ಬಂದಿಗಳಾಗಿರ್ಬೋದು, ಕಾವಾಡಿಗರಾಗಿರಬಹುದು, ಕುದುರೆ ಗಾಡಿಯವರಾಗಿರಬಹುದು, ಹೂವು ಮಾರುವವರಾಗಿರೋದು, ಪೌರ ಕಾರ್ಮಿಕರಾಗಿರ್ಬೋದು, ಹೋಟೆಲ್ ಉದ್ಯಮಿಯಾಗಿರ್ಬೋದು, ಎಲ್ಲರೂ ಸಹ ಮೈಸೂರನ್ನು ತಮ್ಮ ಮನೆಯ ಮಗಳಂತೆ ನೋಡಿಕೊಂಡಿದ್ದು ನಾವು ನೋಡ್ತೀವಿ. ಆ ಮುಗ್ಧ ಮನಸ್ಸುಗಳ ಆ ಒಂದು ಸಹಜವಾದ ರೀತಿ ಪರಂಪರೆ ಈಗಲೂ ಸಹ ನಾವು ನೋಡ್ತಾ ಇರಬಹುದು. ಅಣ್ಣ, ಇದು ರಾತ್ರಿ 1 ಗಂಟೆ 2 ಗಂಟೆ ಆಯಿತು. ಈಗ ಮೈಸೂರಲ್ಲಿ ಏನು ದಸರಾ ಮೆರವಣಿಗೆ ಹೋಗೋ ದಾರಿನ ಏನಂತಾರೆ ಇದಕ್ಕೆ, ಬಣ್ಣಕ್ಕೆ ಡಿವೈಡರ್ ಪೇಂಟ್ ಮಾಡ್ತಾ ಇದ್ದೀರಾ. ಯಾಕೆ ರಾತ್ರಿ ತಗೊಂಡಿದ್ದೀರಿ? ಬೆಳಗ್ಗೆ ಮಾಡಬಹುದಲ್ಲ? ಟ್ರಾಫಿಕ್ ಇರುತ್ತೆ ಹಗಲು ಟೈಮಲ್ಲಿ. ಟ್ರಾಫಿಕ್ ಇರೋದ್ರಿಂದ ನೈಟ್ ಟೈಮಲ್ಲಿ ಹೊಡಿತಿದ್ವಿ. ಯಾವ ಊರವರು? ಎಲ್ಲಿಂದ ಬಂದಿರಿ ನೀವು? ಮೈಸೂರವರಾ? ಮೈಸೂರಲ್ಲ, ಉಡುಪಿಯಿಂದ ಬಂದಿದ್ದೀರಾ? ಓ, ಈ ಪ್ರತಿ ವರ್ಷ ನೀವು ಬಂದು ಹೀಗೆ ಮಾಡ್ತೀರಾ? ಹೌದು. ಡಿವೈಡರ್ ಪೇಂಟ್ ಮಾಡೋದು, ಈ ಸೈಡಿಗೆಲ್ಲ ಇದಕ್ಕೆಲ್ಲ ಪೇಂಟ್ ಮಾಡೋದೆಲ್ಲ ನೀವೇನಾ? ಹಂಗಾದ್ರೆ ನಾವು ಮೈಸೂರು ಚಂದ ಹೆಂಗಾಯ್ತು ಅಂತ ಕೇಳ್ಬೇಕಂದ್ರೆ ನೀವು ಮಾಡಿರೋದೆಲ್ಲ ಇದು, ನಿಮ್ಮಂತ ಹುಡುಗರು ಮಾಡಿರೋದು. ಈ ಹುಡುಗರದೆಲ್ಲ ಹೆಸರು ಹೇಳಿ ಹಂಗಿರಿ ನೋಡೋಣ. ಇವರು ಅನಿಲ್ ಅಂತ, ಇವರು ಸಚಿನ್ ಅಂತ, ಇವರು ನವೀನ್ ಅಂತ, ಮತ್ತೆ ಅದೇ ರೋಹಿತ್ ಅಂತ, ಇವರು ರಾಘವೇಂದ್ರ ಅಂತ. ಯಾವ ಊರು ರಾಘವೇಂದ್ರ? ರಾಘವೇಂದ್ರ ಅವರು ಶಿಕಾರಿಪುರ. ಶಿಕಾರಿಪುರದಲ್ಲಿ ಎಲ್ಲಿ? ಅಂಬ್ಲಿಗೋಳ. ಹೌದಾ? ಇವರು ಮೈಸೂರವರೇ. ಇವರು ಸುಹಾಸ್ ಅಂತ. ಮತ್ತೆ ಇವರು ಯಾವ ಊರು ನಿಮ್ದು? ನವೀನ್ ಅಂತನಾ? ಯಾವ ಊರು ನಿಮ್ದು? ಉಡುಪಿಯಿಂದ ಈ ಮೈಸೂರು ಚಂದ ಕಾಣಕ್ಕೆ ಏನ್ ಪೇಂಟ್ ಮಾಡ್ಬೇಕು ಬಂದಿರಿ? ಅಲ್ಲಿ ಪರ್ಯಾಯ ನಡೀತಿದೆ. ನಿನ್ನೆ ಅಲ್ಲೂ ಪೇಂಟ್ ಹೊಡಿಯಕ್ ಹೋಗಿದ್ರಾ? ಹೌದಾ? ನಿಮ್ ಟೀವೇ ಮಾಡ್ತೀರಿ? ಏನು ನಿಮ್ ಟೀಮ್ ಕಂಪ್ನಿ ಹೆಸರು? ನಮ್ದು ಭಗವತಿ ಫ್ರೆಂಡ್ಸ್ ಅಂತ. ಶ್ರೀಕಲ್ಕಿ ಅಂತ. ಎಲ್ಲ ಉಡುಪಿ, ಶಿವಮೊಗ್ಗ, ಶಿಕಾರಿಪುರ ಇಲ್ಲಿಂದ ಎಲ್ಲ ಬಂದಿದ್ದೀರಾ? ಪೇಂಟರ್ಸ್ ಬರುವಂತ ಬೇರೆ ಇದೆ. ಓ, ನಿಮ್ದೆಲ್ಲ ಸಪರೇಟ್ ಪೇಂಟ್ ವರ್ಕ್ ಇದೆಯಾ? ಅಂದ್ರೆ ಇದು ಯಾರೋ ಒಬ್ರು ನಿಮ್ಮ ಸೀನಿಯರ್ ತಗೊಂಡಿರ್ತಾರೆ, ಹೈ ಮೇಲಿರ್ತಕ್ಕಂಥವ್ರು, ಅವ್ರು ಹೇಳ್ದಂಗೆ ನೀವು ಮಾಡ್ಬೇಕು. ಎಷ್ಟು ವರ್ಷದಿಂದ ಈ ದಸರಾಗ್ ಮಾಡ್ತಿದ್ದೀರಿ ನೀವು? ಇದು ವಿರ್ಚ ಕಂಪ್ನಿಯಿಂದ ಮಾಡ್ತಾ ಇದ್ದೀವಿ. ಶನಿವಾರಕ್ಕೆ ಇಡೀ ಈ ಜಾಗಗಳಷ್ಟು ಮುಗಿಬೇಕು, ನಿಮ್ಗೆ ಮಾಡ್ಬೇಕು. ಅದಕ್ಕೆ ಹಗಲು ರಾತ್ರಿ ಮಾಡ್ತಿದ್ದೀರಿ, ಬೆಳಗ್ಗೆನೂ ಮಾಡಿದ್ದೀರಿ. ಯಾವ ರಸ್ತೆ ಮಾಡಿದ್ರಿ? 3 ಗಂಟೆ ಬಂದಿವಿ ಬೆಳಿಗ್ಗೆ. ಇಡೀ ಕರ್ನಾಟಕದವ್ರ ಪರವಾಗಿ, ಇಡೀ ವಿಶ್ವದ ಪರವಾಗಿ ನೀವು ಮೈಸೂರನ್ನ ಚೆನ್ನಾಗಿ ಕಾಣಿಸಿಕೊಡ್ತಿದ್ದೀರಿ. ಸಣ್ಣ ಯುವಕರಿದ್ದೀರಿ. ಇದು ನೀವು ನಾವೆಲ್ಲ ಟಿವಿಲಿ ನೋಡ್ತಾ ಇದ್ವಿ, ಹೆಂಗೆ ಚೆನ್ನಾಗಿ ಕಾಣುತ್ತೆ ಮೈಸೂರು ಅಂತ ಹೇಳಿ. ನಿಮ್ಮಂಥವ್ರು ಎಲ್ಲ ಕಲೆಗಾರರ ಅಥವಾ ಆರ್ಟಿಸ್ಟ್ಗಳ ವರ್ಕ್ ಇದೆ ಅಂತ ಹೇಳಿ ಖುಷಿ ಆಯ್ತು. ಜಾಸ್ತಿ ಆರ್ಟಿಸ್ಟ್ ಮಾಡ್ಕೊಂಡು ತುಂಬಾ ಜನ ಇದಾರಣ್ಣ ಅಲ್ಲಿ ಹೊರಗಡೆ ಎಲ್ಲ. ನಾವು ನಮ್ಗಿಂತ ಜಾಸ್ತಿ ಜನ ಇದಾರಣ್ಣ. ಲೈಟಿಂಗ್ ಅವ್ರದ್ದು ತಗೊಂಡಿದ್ದೀವಿ ವಿಡಿಯೋನ, ಈಗಷ್ಟೇ ಅವ್ರ ಹತ್ರ ಕೇಳ್ಕೊಂಡು. ಹೊರಗಡೆ ಅಲ್ಲಿ ಆದಷ್ಟು ಎಲ್ಲರದು ನಾವು ಆದಷ್ಟು ಇದರಲ್ಲಿ ಸೆರೆ ಹಿಡಿದ್ವಿ. ನೀವು ಮನೆಗೆ ಹೋದ್ಮೇಲೆ ಆರಾಮಾಗಿ ಕುತ್ಕೊಂಡು ನೋಡ್ಬೋದು, ನಮ್ಗೆ ಇತರ ವಿಡಿಯೋ ಮಾಡಿದ್ರು ಅಂತ ಹೇಳ್ಬಿಟ್ಟು. ಎಲ್ಲ ಜೊತೆಗೆ ಬನ್ನಿ, ಒಂದ್ಸರಿ ಹಾಯ್ ಹೇಳಿ. ಸಬ್ಸ್ಕ್ರೈಬ್ ಮಾಡ್ಬೇಕಲ್ಲ? ಮಾಡ್ತೀನಿ. ಜೈ ಮೈಸೂರು ಅಂತನಾರು ಹೇಳಿ. ಥ್ಯಾಂಕ್ಸ್ ಅಣ್ಣ. ನೈಟ್ ಅಲ್ಲಿ ಈಗ 12:15 ಟೈಮಿಗೆ ಬಂದು ಜೋಸ್ ಕೊಟ್ಟಿದ್ದೆ. ಥ್ಯಾಂಕ್ ಯು ಅಣ್ಣ. ನೀವು ದಸರಾಕ್ಕೆ ದೀಪಾಲಂಕಾರ ಮಾಡೋಕ್ಕೆ ಈಗ ರಾತ್ರಿ 12-1 ಗಂಟೆ ಆದರೂ ನೀವು ಮಾಡ್ತಾ ಇದ್ದೀರಾ? ಯಾವಾಗಿಂದ ಮಾಡ್ತಾ ಇದ್ದೀರಾ ಸರ್? ನಾವು ಇದು 8 ವರ್ಷದಿಂದ ಕಂಟಿನ್ಯೂಸ್ ಆಗಿ ಮಾಡ್ತಾ ಇದ್ದೀವಿ. 8 ವರ್ಷದಿಂದ ಕಂಟಿನ್ಯೂಸ್ ಮಾಡ್ತೀರಿ. ಯಾರು ಇದರದ್ದು ವಹಿಸ್ಕೊಳ್ತಾರೆ? ಸರ್ಕಾರದಿಂದ ಬರ್ತದಾ ಅಥವಾ ಯಾರು ನಿಮಗೆ ಆರ್ಡರ್ಸ್ ಅನ್ನು ಕೊಡ್ತಾರೆ? ಸರ್, ನಮಗೆ ಇದು ಹೆಂಗೆ ಅಂತಂದರೆ ಸರ್ಕಾರದಿಂದಾನೇ ಬರೋದು. ಅವ್ರ ಇದರಿಂದ ಕೆಲಸ ಮಾಡೋದು. ಈಗ ನೀವು ಯಾವ ಸರ್ಕಲ್ ಇದ್ದೀರಿ ಹೇಳಿ?
ನಾವು ಒಡೆಯರ್ ಸರ್ಕಲ್ ಅಲ್ಲಿ. ಒಡೆಯರ್ ಸರ್ಕಲ್ ಇದ್ದೀರಿ. KR ಸರ್ಕಲ್. KR ಸರ್ಕಲ್, ಕೃಷ್ಣರಾಜ ಒಡೆಯರ್ ಸರ್ಕಲ್ ಇದ್ದೀರಿ. ಇವರೇ ಇದು ಕರ್ನಾಟಕಕ್ಕೆ ಈ ರೀತಿಯಾದ ಅವಕಾಶಗಳನ್ನ ಮಾಡಿಕೊಟ್ಟದ್ದು. ನೀವು ಈ ರೀತಿ ಮಾಡಬೇಕಾದ್ರೆ ಹಗಲು ಮಾಡ್ಲಿಕ್ಕೆ ಆಗಲ್ವಾ ನಿಮಗೆ? ಯಾಕೆ ಈಗ ರಾತ್ರಿ ಮಾಡ್ತಿದ್ದೀರಿ? ಸರ್ ಹಗಲಿ ಹೊತ್ತಲ್ಲಿ ಒಂದು ಸ್ವಲ್ಪ ಡಿಸ್ಟರ್ಬೆನ್ಸ್ ಜಾಸ್ತಿ ಇರ್ತದೆ, ಅದಕ್ಕೆ ಇದರಲ್ಲಿ ಈಗ ದಸರಾ 22ನೇ ತಾರೀಕಿಂದ ಸ್ಟಾರ್ಟ್ ಆಗುತ್ತೆ. ಸೊ ಅದಕ್ಕಾಗಿ ನೀವೀಗ ರಾತ್ರಿ ಹೊತ್ತು ಕೆಲಸ ಮಾಡ್ತೀರಿ, ಹಗಲು ರಾತ್ರಿ ಅಂದೇ ಮಾಡಬೇಕು. ರಾತ್ರಿ ಹೊತ್ತು ಎಲ್ಲ ಮಾಡಿ ನಾವು ಮುಗಿಸ್ಕೊಡ್ಬೇಕು, ದೀಪಾಲಂಕಾರ ಮಾಡಿ. ಈಗ ದೀಪಾಲಂಕಾರ ಎಷ್ಟು ಚೆನ್ನಾಗಿ ಕಾಣ್ತಾ ಇತ್ತು ನೋಡಿದಾಗ ನಾವು ಅದಕ್ಕೆ ನಿಂತು ನಿಮ್ಮನ್ನ ಮಾತಾಡ್ಸಿದ್ವಿ. ಈ ರೀತಿಯಾಗಿ ನಿಮ್ಮ ಥರ ಎಲ್ಲರೂ ಹುಡುಗರು ಕೆಲಸ ಮಾಡಿ ಮೈಸೂರನ್ನ ಚಂದ ಕಾಣಿಸ್ಲಿ ಅಂತ ಹೇಳಿ ಕೇಳ್ಕೊತೀವಿ. ಎಲ್ಲ ಕಡೆ ನಮ್ಮ ಪ್ರಯತ್ನ ಸರ್, ಜನಗಳು ನೋಡಲಿ, ಇಷ್ಟಪಡಲಿ ಅಂತಾನೆ ನಾವು ಮಾಡ್ತಾ ಇದ್ದೀವಿ. ಎಲ್ಲರದು ಅಷ್ಟೇನೆ, ಎಲ್ಲರೂ ಶ್ರಮೆ ಪಟ್ಟವ್ರೆ ಇದರಲ್ಲಿ ದಸರಾದಲ್ಲಿ ಎಲ್ಲ ಲೈಟಿಂಗ್ಸ್ ಅವರು ಶ್ರಮೆ ಪಟ್ಟವ್ರೆ. ಇಲ್ಲಿ ಜನ ಯಾವ ತರ ಬಂದು ಇಷ್ಟಪಡ್ತಾರೆ ಅವ್ರ ಮೇಲೆ ಅವ್ರ ಖುಷಿಗೋಸ್ಕರ ನಾವು ಮಾಡ್ತಾ ಇದ್ದೀವಿ. ಪ್ರತಿ ಸರಿ ದಸರಾಗೂ ಮತ್ತೆ ಮುಂದಿನ ಸರಿ ಏನ್ ಮಾಡ್ತಾರೆ ನಾವು ಬರ್ಬೇಕು ಅನ್ಕೋತಾನೆ ಇರ್ತೀವಿ. ಈ ವರ್ಷ ಈ ತರ ಮಾಡಿದ್ರೆ ನೆಕ್ಸ್ಟ್ ವರ್ಷ ಯಾವ ತರ ಮಾಡ್ತಾರೆ ಅಂತ ಖುಷಿ ಪಡಕ್ಕೆ ನಾವು ಮಾಡ್ತಾ ಇದ್ದೀವಿ ಎಲ್ಲದಕ್ಕೂ. ಥ್ಯಾಂಕ್ ಯು. ನೋಡ್ಬೋದು ನೀವಷ್ಟೇ ಅಲ್ಲ, ನಿಮ್ದು ಇಲ್ಲಿ ಎಲ್ಲ ಹುಡುಗರು ಕೂಡ ಇಲ್ಲಿದ್ದಾರೆ, ಒಂದು 5-6 ಜನ ಕೂಡ ಎಲ್ಲರೂ ಇದೇ ಮಾಡ್ತಾ ಇದ್ದೀರಿ. ಸೊ ಎಲ್ಲರಿಗೂ ಒಳ್ಳೇದಾಗಲಿ, ದೇವರು ನಿಮಗೆ ಮಾಡೋಂಥ ಶಕ್ತಿ ಕೊಡಲಿ, ನಿಮ್ಮ ಆರೋಗ್ಯನೂ ಚೆನ್ನಾಗಿಡ್ಲಿ ಅಂತ ನಾವು ಹಾರೈಸ್ತೇವೆ. ಧನ್ಯವಾದಗಳು. KR ವೃತ್ತ ರಾಜಬಹದ್ದೂರ್ ಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯರ್ರವರ ಶ್ವೇತ ಪುತ್ಥಳಿಗೆ ದೀಪಾಲಂಕಾರ ಮಾಡುವಂತಹ ವಿಶೇಷ ಕ್ಷಣವನ್ನು ನಾವು ಈಗ ನೋಡ್ತಾ ಇದ್ದೇವೆ. ಪ್ರತಿ ವರ್ಷವೂ ವಿಭಿನ್ನವಾಗಿ ವಿಶೇಷವಾಗಿ ದೀಪಗಳಿಂದ ಸರಿಸುಮಾರು 116ಕ್ಕೂ ಹೆಚ್ಚು ಮೈಸೂರಿನ ವೃತ್ತಗಳನ್ನು ಇಲ್ಲಿ ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ನಿಗಮ, ಮೈಸೂರ ಪಾಲಿಕೆ, ಕರ್ನಾಟಕ ಸರ್ಕಾರ ತಮ್ಮ ಸಹಯೋಗದೊಂದಿಗೆ ಇದನ್ನು ಪ್ರತಿ ವರ್ಷವೂ ಯಾವುದೇ ಅವಘಡದ ಇಲ್ಲದ ಹಾಗೆ ಮಾಡಿಕೊಂಡು ಬರ್ತಿರುವುದನ್ನು ನಾವಿಲ್ಲಿ ಶ್ಲಾಘಿಸಲಿ. ಈ ಬಾರಿ ಕಲ್ಕತ್ತಿಯಿಂದ ತರಿಸಲ್ಪಟ್ಟ LED ದೀಪದ ಸರಮಾಲೆಗಳು ಮೈಸೂರು ನಗರಿಯ ಬೆಳಕಿನ ಅಂದವನ್ನು ಇನ್ನೂ ಹೆಚ್ಚಿಸಲಿವೆ. ಈ LEDಗಳು ಸುಲಭವಾಗಿ ನಿರಂತರವಾಗಿ ಬೆಳಗಬಲ್ಲಂತಹ ಬಲ್ಬ್ಗಳಾಗಿದ್ದು ಸರಿಸುಮಾರು 116 ವೃತ್ತಗಳನ್ನು ಈ ಒಂದು ಬಲ್ಬ್ಗಳಿಂದ ಅಲಂಕರಿಸುವಂತಹದ್ದು ಈ ವರ್ಷ ನಡೆಯಲಿದೆ. ಸರಿಸುಮಾರು 20 ದಿನಗಳವರೆಗೂ ಈ ವಿಜೃಂಭಣೆ ಹೀಗೆ ನಡೆಯಬೇಕು. ದೀಪಾಲಂಕಾರ ಮಾಡುವಂತಹ ಕಲಾವಿದರು ದೀಪಗಳ ಬಲ್ಬ್ಗಳನ್ನು ಏನು ವೈರ್ಗಳಿಗೆ ಸಿಕ್ಕಿಸುವಂತಹ ಕೆಲಸಗಳನ್ನು ಇಲ್ಲಿ ಮಾಡ್ತಾ ಇದ್ದಾರೆ. 15ರಿಂದ 20 ಅಡಿಯಷ್ಟು ಎತ್ತರವಿರುವ ಈ ಒಂದು ಏಣಿಗಳನ್ನು ಹತ್ತಿ ನೇರ ರಸ್ತೆಗಳಲ್ಲೂ ಅವುಗಳನ್ನು ನಿಂತಾಗ ರಸ್ತೆಗಳಲ್ಲಿ ಹೋಗತಕ್ಕಂಥ ವಾಹನದವರು ಸಹ ಅದಕ್ಕೆ ಅಣಿ ಮಾಡಿಕೊಟ್ಟದ್ದು ನಾನು ನೋಡಿದ್ದೇನೆ. ಮೈಸೂರು ತಾನೊಂದೇ ಮೈಸೂರಾಗಿಲ್ಲ, ಎಲ್ಲರಿಂದ ಸೇರಿ ಆ ಮೈಸೂರು ಆ ಮನೋಭಾವನೆ ಹುಟ್ಟಿದೆ. ಜರುಗುವಂತಹ ದಾರಿಯಲ್ಲಿ ಅಡೆತಡೆಯಾಗಬಹುದಾದಂತಹ ಮರದ ಒಣಗಿದ ಕೊಂಬೆಗಳನ್ನು ತೆರವುಗೊಳಿಸುವಲ್ಲಿ ಪಾಲಿಕೆಯ ಒಂದು ಕಾರ್ಯಾಚರಣೆಯಲ್ಲಿ ನಡೀತಾ ಇದೆ. ಅದರ ಜೊತೆಗೆ ಅಲ್ಲಿ ಬಿದ್ದ ಕಸಗಳನ್ನು ಸಹ ಎತ್ತಿ ತಮ್ಮ ಕಂಟೈನರ್ಗಳಿಗೆ ಹಾಕಿಕೊಂಡು ಹೋದದ್ದನ್ನು ಸಹ ನಾವು ಪ್ರತ್ಯಕ್ಷವಾಗಿ ನೋಡಿದ್ದೇವೆ. ಮೈಸೂರು ಚಂದ ಕಾಣಬೇಕು ಅಂತ ಹೇಳಿ ಮೇಲ್ಕೂತವರಷ್ಟೇ ಅಲ್ಲ, ಕೆಳಗಿದ್ದವರು ಸಹ ಮಾಡ್ತಾ ಇರೋ ಕಾರಣಕ್ಕಾಗಿ ಈ ಒಂದು ವಿಶೇಷವಾಗಿ ಮೈಸೂರು ವಿಶ್ವ ಪ್ರಾಧಾನ್ಯತೆಯನ್ನು ಪಡೆದಿದೆ. ಹೂ ಮಾರುವವರು ಇರಬಹುದು, ಹಣ್ಣು ಮಾರುವವರು ಇರಬಹುದು, ಅವರ ಒಂದು ಏನು ಪ್ರಯತ್ನ ಇಲ್ಲಿ ದ್ವಿಗುಣವಾಗಲಿ, ಅವರಿಗೆ ದೇವರು ಅನುಗ್ರಹಿಸಲಿ. ಶ್ರಮಜೀವಿಗಳಿಗೆ ದಸರೆಯ ಏನು ವಿಜೃಂಭಣೆಗೆ ಕಾರಣವಾದ ಶ್ರಮಜೀವಿಗಳಿಗೆ ಯಶಸ್ವಿಯಾಗಲಿ, ಮುಂದೆ ಹೀಗೆ ನಡೀಲಿ. ದಸರೆಯ ವಿಜೃಂಭಣೆಗೆ ಕಾರಣವಾದ ಎಲ್ಲ ಶ್ರಮಜೀವಿಗಳಿಗೂ ನಮ್ಮ ಶಿರಸಾಷ್ಟಾಂಗ ನಮಸ್ಕಾರಗಳು.